ಮೊದಲನೇದಾಗಿ ಇಲ್ಲಿರುವ ವ್ಯಕ್ತಿ ಯಾರು ಅಂದ್ರೆ ಸ್ವಾಂಟೆ ಅರ್ಹೆನಿಯಸ್ ಅಂತ. ಆಮ್ಲ ಮತ್ತು ಪ್ರತ್ಯಾಮ್ಲದ ಆಧುನಿಕ ಪರಿಕಲ್ಪನೆ ಅನ್ನೋದು ಈ ವ್ಯಕ್ತಿಯಿಂದ ಬಂದಿದೆ. ಮತ್ತೆ ಈ ವ್ಯಕ್ತಿ 1903ರಲ್ಲಿ ರಾಸಾಯನಿಕ ಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದ ಮೂರನೆಯ ವ್ಯಕ್ತಿ. ಇವರ ಪ್ರಕಾರ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವ್ಯಾಖ್ಯಾನ ಅಂತ ಹೇಳಿದ್ರೆ, ಆಮ್ಲ ಅನ್ನೋದು ಜಲೀಯ ದ್ರಾವಣದಲ್ಲಿ ಬೆರೆತಾಗ H+ ಅಥವಾ ಪ್ರೋಟಾನ್ಗಳ ಸಾಂದ್ರತೆಯನ್ನು ಹೆಚ್ಚಿಸುತ್ತದೆ. ಅದೇ ರೀತಿ ಪ್ರತ್ಯಾಮ್ಲ ಅನ್ನೋದು ಜಲೀಯ ದ್ರಾವಣದಲ್ಲಿ ಬೆರೆತಾಗ OH- ನ ಸಾಂದ್ರತೆಯನ್ನು ಹೆಚ್ಚಿಸುತ್ತದೆ. ನಾವೀಗ ಕೆಲವೊಂದು ಉದಾಹರಣೆಗಳನ್ನ ನೋಡೋಣ. ಸೊ ಬಲವಾದ ಅರೆನಿಯಸ್ ಆಮ್ಲ ಅಂತ ಹೇಳಿದ್ರೆ ವಾಸ್ತವವಾಗಿ ಇದು ಇತರೆ ವ್ಯಾಖ್ಯಾನಗಳಿಂದಲೂ ಬಲವಾದ ಆಮ್ಲವಾಗಿರುತ್ತೆ. ಇದಕ್ಕೆ ಒಳ್ಳೆ ಚಾಯ್ಸ್ ಅಂತ ಹೇಳಿದ್ರೆ HCl. ಅಂತ ಹೇಳಿದ್ರೆ ಏನು? ಹೈಡ್ರೋಕ್ಲೋರಿಕ್ ಆಮ್ಲ. ಈ HCl ಅನ್ನೋದನ್ನ ನಾವು ಜಲದ್ರಾವಣದ ಜೊತೆ ಮಿಕ್ಸ್ ಮಾಡಿದಾಗ ನಮಗಿದು ಸಂಪೂರ್ಣ ವಿಭಜನೆಯಾಗಿ ಏನ್ ಸಿಗುತ್ತೆ ಅಂತ ಹೇಳಿದ್ರೆ H+ ಹಾಗೂ Cl- ಅಂತ ಸಿಗುತ್ತೆ. ಈ ಕ್ರಿಯೆ ಅನ್ನೋದು ಎಡದಿಂದ ಬಲಕ್ಕೆ ಮಾತ್ರ ಸಂಭವಿಸುತ್ತೆ. ಇಲ್ಲಿ HCl ನ ನಡುವಿನ ಕೋವಲೆಂಟ್ ಬಾಂಡ್ ಬ್ರೇಕ್ ಆಗಿ Cl ಹಾಗೂ H+ ಅನ್ನೋ ಎರಡು ಅಯಾನ್ಗಳು ಸಿಗುತ್ತೆ. ಈ Cl ಅನ್ನೋದು ಋಣಾತ್ಮಕ ಚಿಹ್ನೆಯನ್ನು ಪಡೆದುಕೊಂಡಿರುತ್ತೆ ಅಂತ ಹೇಳಿದ್ರೆ Cl ಅನ್ನೋದು ಈ ಕೋವಲೆಂಟ್ ಬಾಂಡ್ ಬ್ರೇಕ್ ಆದಾಗ H ನಲ್ಲಿರುವ ಎರಡು ಎಲೆಕ್ಟ್ರಾನ್ ನ ವಶಪಡಿಸ್ಕೊಂಡು ಕ್ಲೋರಿನ್ ಮೈನಸ್ ಆಗಿ ಉಳ್ಕೊಳುತ್ತೆ. ಈ H+ ಅನ್ನೋದು ಎರಡು ಎಲೆಕ್ಟ್ರಾನ್ ನ ಕಳ್ಕೊಂಡು H+ ಆಗಿ ಉಳ್ಕೊಳುತ್ತೆ. ಇವೆರಡು ಇನ್ನೂ ಜಲದ್ರಾವಣದಲ್ಲೇ ಕರಗಿವೆ. ಇಲ್ಲಿ ನೋಡ್ಬೋದು. ಇಲ್ಲಿ ಕ್ಲಿಯರ್ ಆಗಿ ನೋಡಿದಾಗ HCl ಅನ್ನು ನಾವು ಜಲದ್ರಾವಣದ ಜೊತೆ ಮಿಕ್ಸ್ ಮಾಡಿದಾಗ H+ ಅಯಾನ್ಗಳು ಯಥೇಚ್ಛವಾಗಿ ಸಿಗುತ್ತೆ. ಇದನ್ನೇ ಅಲ್ವಾ ಹಾಗೆ ಹೇಳಿದ್ದು, H+ ಅಯಾನ್ಗಳು ಜಾಸ್ತಿ ಇದೆ ಅಂತ ಆದ್ರೆ ಇದನ್ನ ನಾವು ಸ್ಟ್ರಾಂಗ್ ಆಮ್ಲ ಅಂತ ಹೇಳ್ತೀವಿ. ಇಲ್ಲಿ H+ ಅಯಾನಿನ ಸಾಂದ್ರತೆ ಅನ್ನೋದು ಜಾಸ್ತಿ ಇದೆ, ಹಾಗಾಗಿ HCl ಅನ್ನ ನಾವು ಸ್ಟ್ರಾಂಗ್ ಆಮ್ಲ ಅಂತ ಹೇಳ್ತೀವಿ. ಇಲ್ಲಿ ಇರುವ H+ ಅಯಾನ್ಗಳು ಸುಮ್ಮನೆ ಇರಲ್ಲ. ಇವೇನ್ ಮಾಡುತ್ತೆ, ನೀರಿನ ಅಣುಗಳ ಜೊತೆ ಬಾಂಡ್ ಆಗಿ ಹೈಡ್ರೋನಿಯಂ ಆಗಿ ಚೇಂಜ್ ಆಗುತ್ತೆ. ಕ್ಲೀನ್ ಆಗಿ ಇಲ್ಲಿ ನೋಡಿ, ನಮ್ಮ ಹತ್ರ HCl ಇದೆ, ಇದು ಜಲದ್ರಾವಣದಲ್ಲಿದೆ. ಇದೇನಾಗ್ತಿದೆ, ನೀರಿನ ಜೊತೆ ರಿಯಾಕ್ಟ್ ಆಗ್ತಿದೆ. ನೀರಿನ ಜೊತೆ ಪ್ರತಿಕ್ರಿಯಿಸಿ ನಮಗೆ H3O+ ಹಾಗೂ Cl- ನೀಡ್ತಿದೆ. H3O+ ಅಂತ ಹೇಳಿದ್ರೆ ಹೈಡ್ರೋನಿಯಂ ಅಯಾನ್. ಈ Cl- ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ ಇದರಿಂದ ಎರಡು ಎಲೆಕ್ಟ್ರಾನ್ ನ ಪಡ್ಕೊಂಡು ಇದು Cl- ಆಗ್ತಿದೆ, ಎರಡು ಎಲೆಕ್ಟ್ರಾನ್ ನ ಕಳ್ಕೊಂಡು ಇದು H3O+ ಆಗ್ತಿದೆ. ಇದನ್ನ ನಾವು ಹೈಡ್ರೋನಿಯಂ ಅಯಾನ್ ಅಂತ ಹೇಳ್ತೀವಿ. ಇದು ಕಳ್ಕೊಂಡಿರೋದ್ರಿಂದ ಇಲ್ಲಿ ಧನಾತ್ಮಕ ಚಿಹ್ನೆಯನ್ನ ನಾವು ಬಳಸಿರ್ತೀವಿ. ಇಲ್ಲಿ Cl ಎಲೆಕ್ಟ್ರಾನ್ ನ ಪಡ್ಕೊಂಡಿರೋದ್ರಿಂದ ನಾವು ಇಲ್ಲಿ ಋಣಾತ್ಮಕ ಚಿಹ್ನೆಯನ್ನ ನಾವು ಬಳಸ್ತೀವಿ. ಮತ್ತಿಲ್ಲಿ ನೋಡಿದಾಗ ಹೈಡ್ರೋನಿಯಂ ಅಯಾನ್ ಅಲ್ಲೂ ನೋಡಿ ಕ್ಲೀನ್ ಆಗಿ H+ ನ ಸಾಂದ್ರತೆ ಜಾಸ್ತಿ ಆಗ್ತಿದೆ. ಅಂದ್ರೆ ಇದು ಸ್ಟ್ರಾಂಗ್ ಆಮ್ಲ ಅಂತ ಅರ್ಥ ತಾನೆ. ಇಲ್ಲಿ ಅರ್ಹೆನಿಯಸ್ ಅವರ ಪ್ರಕಾರ ಹೈಡ್ರೋಕ್ಲೋರಿಕ್ ಆಮ್ಲ ಬಂದು ಸ್ಟ್ರಾಂಗ್ ಆಮ್ಲ ಅಂತ ಹೇಳ್ತೀವಿ. ಈಗ ಅರ್ಹೆನಿಯಸ್ ಪ್ರಕಾರ ಆಮ್ಲ ಅನ್ನೋದಾಯ್ತು. ಪ್ರತ್ಯಾಮ್ಲನ ನೋಡೋಣ. ಜಲೀಯ ದ್ರಾವಣದಲ್ಲಿ OH- ನ ಸಾಂದ್ರತೆಯನ್ನು ಹೆಚ್ಚಿಸುತ್ತದೆ. ಇಂಥದ್ದನ್ನ ನಾವು ಪ್ರತ್ಯಾಮ್ಲ ಅಂತ ಹೇಳಿ ಕರಿತೀವಿ. ಇದಕ್ಕೊಂದು ಉದಾಹರಣೆ ಅಂತ ಹೇಳಿದ್ರೆ NaOH. ಇಲ್ಲಿ ನೋಡಿ, NaOH ನ ನಾನು ಡೀಟೇಲ್ ಆಗಿ ಹಿಂಗ್ ಬರ್ದಿರ್ತೀನಿ. Na ಅಂತ ಹೇಳಿದ್ರೆ ಸೋಡಿಯಂ, OH ಅಂತ ಹೇಳಿದ್ರೆ ಹೈಡ್ರಾಕ್ಸೈಡ್ ಅಂತ, ಎರಡು ಸೇರಿ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಆಗುತ್ತೆ. ಇಲ್ಲಿ OH ಅನ್ನೋದನ್ನ ನಾವು ಡೀಟೇಲ್ ಆಗಿ ನೋಡಿದಾಗ ಆಕ್ಸಿಜನ್ ಅನ್ನೋದು ಹೈಡ್ರೋಜನ್ ಜೊತೆ ಬಾಂಡ್ ಆಗಿದೆ ಅನ್ನೋದು ಕಾಣಿಸ್ತದೆ. ಈ NaOH ಅನ್ನೋದನ್ನ ನಾವು ಡೀಟೇಲ್ ಆಗಿ ನೋಡಿದಾಗ ಈ ರೀತಿ ಕಾಣುತ್ತೆ. Na+OH- ಅಂತ ನಾವಿದನ್ನ ಸ್ಪ್ಲಿಟ್ ಮಾಡ್ತೀವಿ. ಇದು ವಿಭಜನೆ ಆದಾಗ Na+ ಆಗುತ್ತೆ, OH- ಆಗುತ್ತೆ. ಇಲ್ಲಿ ನೋಡಿದಾಗ ಆಕ್ಸಿಜನ್ ಹತ್ರ 3 ಜೋಡಿ ಎಲೆಕ್ಟ್ರಾನ್ಗಳಿದಾವೆ. ಇನ್ನೂ ಒಂದ್ ಎಲೆಕ್ಟ್ರಾನ್ ನ ಇದು ಪಡ್ಕೊಂಡು, ಅಂದ್ರೆ ಎಲ್ಲಿಂದನೋ ವಶಪಡಿಸ್ಕೊಂಡು ಇದು ಋಣಾತ್ಮಕ ಆವೇಶವಾಗಿ ಚೇಂಜ್ ಆಗುತ್ತೆ. ಈ ಸೋಡಿಯಂ ನೋಡಿದಾಗ ಒಂದು ಎಲೆಕ್ಟ್ರಾನ್ ನ ಕಳ್ಕೊಂಡು ಧನಾತ್ಮಕವಾಗಿ ಚೇಂಜ್ ಆಗುತ್ತೆ. ಅಥವಾ ಇದು ಆಕ್ಸಿಜನ್ ಹತ್ರನೇ ಒಂದು ಎಲೆಕ್ಟ್ರಾನ್ ನ ಕಳ್ಕೊಂಡಿರ್ಬೋದು, ಹಾಗಾಗಿ ಇದು ಪಾಸಿಟಿವ್ ಆಗಿ ಉಳ್ಕೊಳುತ್ತೆ. ಇದು ಪಾಸಿಟಿವ್ ಅಯಾನ್, ಇದು ನೆಗೆಟಿವ್ ಅಯಾನ್. ಇದು Na+, ಇದು OH-. ಇಲ್ಲಿರುವ ವಿರುದ್ಧ ಆವೇಶಗಳಿಂದ NaOH ಮಧ್ಯ ಅಯಾನಿಕ್ ಬಂಧ ಅನ್ನೋದು ಫಾರ್ಮ್ ಆಗಿರುತ್ತೆ. ಇದನ್ನ ನಾವು ಜಲೀಯ ದ್ರಾವಣದಲ್ಲಿ ಹಾಕ್ತಿದೀವಿ ಅಂದಾಗ NaOH ವಿಭಜನೆಯಾಗಿ ನಮಗೆ ಸೋಡಿಯಂ ಅಯಾನ್ ಮತ್ತು ಹೈಡ್ರಾಕ್ಸೈಡ್ ಅಯಾನ್ ಆಗಿ ಎರಡು ಅಯಾನ್ಗಳು ಸಿಗ್ತವೆ. ಇಲ್ಲಿ ಹೈಡ್ರಾಕ್ಸೈಡ್ ಅಯಾನ್ ಋಣಾತ್ಮಕ, ಸೋಡಿಯಂ ಅಯಾನು ಧನಾತ್ಮಕ. ಇವನ್ನ ನಾವು ನೀರ್ನಲ್ಲಿ ಹಾಕಿರ್ತೀವಿ. ನೀರ್ನಲ್ಲಿ ಹಾಕಿದ ತಕ್ಷಣ ಈ ಸೋಡಿಯಂ ಅನ್ನೋದು ಕರ್ಗೋಗಿ
ನಮಗೆ ಓ ಎಚ್ ನ ಸಾಂದ್ರತೆ ಜಾಸ್ತಿ ಆಗೋ ತರ ಮಾಡುತ್ತೆ. ಇಲ್ಲಿ ನೀರಿನಲ್ಲಿರುವ ಓ ಎಚ್ ನ ಅಯಾನ್ ನ ಸಾಂದ್ರತೆ ಜಾಸ್ತಿ ಆಗ್ತಿದೆ. ಇದೇ ತಾನೇ ಅರ್ಹೆನಿಯಸ್ ಹೇಳಿದ್ದು, ಜಲೀಯ ದ್ರಾವಣದಲ್ಲಿ ಓ ಎಚ್ ಮೈನಸ್ ನ ಸಾಂದ್ರತೆ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಇಂಥ ಆಮ್ಲನ ನಾವು ಪ್ರತ್ಯಾಮ್ಲ ಅಂತ ಹೇಳಿ ಕರಿತೀವಿ. NaOH ಅನ್ನೋದು ಒಂದು ಬಲವಾದ ಪ್ರತ್ಯಾಮ್ಲ ಅಂತ ಹೇಳ್ತೀವಿ. ಈಗ ನಾವಿವೆಲ್ಲವನ್ನು ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ಆಮ್ಲ ಅಂದ್ರೆ ಜಲೀಯ ದ್ರಾವಣದಲ್ಲಿ H+ ಅಯಾನಿನ ಸಾಂದ್ರತೆ ಜಾಸ್ತಿ ಇರುತ್ತೆ. ಜಲೀಯ ದ್ರಾವಣದಲ್ಲಿ OH ಮೈನಸ್ ನ ಅಯಾನ್ನ ಸಾಂದ್ರತೆ ಜಾಸ್ತಿ ಇದೆ ಅಂತ ಆದ್ರೆ ಇವನ್ನ ನಾವು ಪ್ರತ್ಯಾಮ್ಲ ಅಂತ ಹೇಳಿ ಕರಿತೀವಿ. ನಾವೀಗ ಅರ್ಹೆನಿಯಸ್ ಅವರ ವ್ಯಾಖ್ಯಾನದ ಪ್ರಕಾರ ನೋಡಿದ್ವಿ. ನಾನ್ ನಿಮಗೆ ಪ್ರೋತ್ಸಾಹ ಮಾಡ್ತೀನಿ, ಯಾಕಂದ್ರೆ ಬರೀ ಅರ್ಹೆನಿಯಸ್ ಅಷ್ಟೇ ಅಲ್ಲ, ಬ್ರಾನ್ಸ್ಟೆಡ್ ಲವ್ರಿ ಹಾಗೂ ಲಿವಿಸ್ ಅವರ ಪ್ರಕಾರ ಆಮ್ಲ ಮತ್ತೆ ಪ್ರತ್ಯಾಮ್ಲದ ವ್ಯಾಖ್ಯಾನವನ್ನ ಕಲಿಬೇಕು.